ಮಾತಾಡಿ ಅದೇ ಈ ಥರ ನಮ್ಮ ಅಣ್ಣವ್ರಿಗೆ ಈ ಥರ ಹಿಂಗೆ ಹೆಲ್ತ್ ಮೈಂಡ್ ಅಪ್ಸೆಟ್ ಥರ ಆಗಿತ್ತು. ಅವಾಗಲೂ ಮೆದುವಾಗಿದೆ, ದಡ್ಡಂಗೆ ಯಾವಾಗ ಮನೇಲೇ ಇರ್ತಿರ್ತಾನೆ, ಎಲ್ಲ ಓದಿಗೆಲ್ಲ ಚೆನ್ನಾಗಿ ಮಾಡ್ತಾನೆ. ಆದರೂ ಅವ್ನ ಕೆಲಸಕ್ಕೆ ಹೋಗಲ್ಲ, ಮನೆ ಒಳಗೆ ಕೂತಿರ್ತಾನೆ. ಈಗ ಇವರು ಆಶ್ರಮ ಸೇರ್ಸಕ್ಕೆ ಇರ್ತಾನೆ ನಿಮ್ಗೆ? ಹಾಂ ಸರ್. ಹೌದು. ನಮ್ಮ ಹತ್ರ ಆಶ್ರಮ ಇನ್ನೂ ಶುರುವಾಗಿಲ್ಲ. ನಾನೀಗ ನಮ್ದು ಫ್ರೆಂಡ್ ಹತ್ರ ಬೇರೆ ಕಡೆ ಸೇರಿಸ್ತೀನಿ. ಹಾಂ ಸರ್. ಓಕೆ. ಅವ್ರೀಗ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಓಕೆ ಸರ್. ಅವ್ರಿಗೆ ಓಕೆ. ಅವರು ಬಂದು ನಿಮ್ಗೆ ಕರ್ಕೊಯ್ತಾರೆ ನಿಮ್ಮ ಹುಡುಗನ. ಓಕೆ ಸರ್. ಓಕೆ. ನಾನು ಅವಾಗ ಹೋಗಿ ನೋಡ್ಕೊಂಡು ಬರ್ಬೋದು. ಅಲ್ಲೇ ಮೆಡಿಸಿನ್ ಬುದ್ಧಿಮಾಂದ್ಯ ಹುಡುಗ, ಸ್ವಲ್ಪ ಬುದ್ಧಿಮಾಂದ್ಯ, ಸ್ವಲ್ಪ ಮಂದಿ. ಆಯ್ತು ಸರ್. ಈಗ ಈ ವಿಡಿಯೋ ಮಾಡಿರ್ಲಿಲ್ಲ, ನೋಡ್ಬಿಟ್ಟು ಹಾಕೊಡ್ತೀನಿ ಅವ್ರಿಗೆ. ಓಕೆ ಸರ್. ಹಾಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡ್ತೀನಿ. ನಮ್ದು ಆಶ್ರಮ ಆಗೋಗಿದ್ರೆ ಇವತ್ತಿಗೆ ನಮ್ಮ ಹತ್ರ ಇರ್ತಾರೆ. ನಮ್ದು ಕಟ್ಟಡ ಇನ್ನೂ ಶುರು ಆಗಿಲ್ಲ. ನೋಡೋಣ ಮನೇಲೆ ಇದ್ರೆ ಇದು ಯಾರಿಲ್ವಾ ನೋಡ್ಕೊಳ್ಳೋರು? ತಂದೆ ತಾಯಿಗಳಿಲ್ವಾ? ನಾನೊಬ್ಬ ಕೆಲ್ಸಕ್ಕೆ ಹೋಗ್ತೀನಿ, ಫೈನಾನ್ಸ್ ನೋಡ್ಕೊಳ್ಳೋರಿಲ್ಲ. ನಾನು 8 ವರ್ಷದಿಂದ ನೋಡ್ಕೊಂಡು ಮನೆ ಇಟ್ಕೊಂಡೆಲ್ಲ ಮಾಡ್ಕೊಂಡು ಓದಿಸ್ಕೊಂಡೆಲ್ಲ ಟ್ರಾನ್ಸ್ಫರ್ ತಗೊಂಡೆಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲ ಇರಿಸ್ಕೊಂಡು ಮೆಡಿಸಿನ್. ನಿಮ್ದು ಊರು ಸರ್? ಬೀಟ್ನಳ್ಳಿ ತೀರಥಪುರ ತಾಲೂಕು, ಮೈಸೂರು ಡಿಸ್ಟಿಕ್, ಬೆಲ್ಲೂರು ಹೋಬಳಿ, ಅನ್ನೋ ಪೋಸ್ಟ್. ಸರಿ ಸರ್, ಇದು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮ ಫ್ರೆಂಡ್ ಕಳಿಸ್ಕೊಡ್ತೀನಿ ಇದನ್ನ. ಅವ್ರು ಕರ್ಕೊಬನ್ನಿ ಅಂದ್ರೆ ಕರ್ಕೋಣ, ಇಲ್ಲ ಅವರೇ ಬಂದು ಕರ್ಕೋಯ್ತೀನಿ ಅಂದ್ರೆ ಕರ್ಕೋಗ್ಲಿ ಅವ್ರು. ನೀವು ಅವ್ರಿಗೆ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು, ಪೊಲೀಸ್ ಒಂದು ಲೆಟರ್ ಕೊಟ್ಟು ಆಯ್ತು ಸರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ದು ಆಗೋಗ್ಬಿಟ್ಟಿದ್ದೀರ ಸರ್. ಇಷ್ಟೊತ್ತಿಗೆ ನಾವು ಬೇರೆ ಎಲ್ಲೋ ಸೇರಿಸಿಲ್ಲ. ನಮ್ಮ ಹತ್ರ ನೀವು 100 ಜನ ಆಗೋಗ್ಬಿಡೋರು. ಏನ್ ಮಾಡ್ರಿ, ನಮ್ಗ ಎಮ್ಸ್ಯಾಂಡು ಸಿಮೆಂಟ್ ಇದ್ರದೇ ಪ್ರಾಬ್ಲಮ್. ಅದರಿಂದ ಸ್ವಲ್ಪ ಅವ್ರೇನು ಸುಮ್ಮನೆ ತಿಳ್ಕೊಟ್ರು ಬೇಜಾರು ಮಾಡ್ಕೋತಾರ. ನಾವು ಕೇಳಿ ಸಾಕೈತಿ ಸರ್. ಅದಕ್ಕೆ ಆಯ್ತು, ಈಗ ಹೋಗ್ಲಿ ಬಿಡಿ ಸರ್. ಈಗ